ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತಲೆ ಕೂದಲು ಉದುರುವುದಕ್ಕೂ ಮತ್ತು ಡ್ಯಾಂಡ್ರಪ್ಪಿಗೂ ಕೂಡ ಒಂದು ಮನೆಯಲ್ಲೇ ಸಿಗುವಂಥ ಸಾಮಗ್ರಿಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಎಣ್ಣೆನ ರೆಡಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಸಿಂಪಲ್ ಆಗಿದೆ, ಇನ್ನೂ ಸುಮಾರು ಐಟಮ್ಗಳಿದೆ ಹಾಕೋಕ್ಕೆ. ಈಗ ನಮಗೆ ಮೇನ್ ಆಗಿರುವಂಥದ್ದು ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ನಾವು ಮಾಡ್ಕೋಬೋದು. ಇದಿಷ್ಟು ಹಾಕಿರಿ ನಾವು ಯೂಸ್ ಮಾಡಿದರೆ ನಮ್ಮ ತಲೆ ಕೂದಲು ಉದುರೋದು ಕಡಿಮೆ ಆಗುತ್ತೆ ಮತ್ತು ಡ್ಯಾಂಡ್ರಪ್ಪು ಕೂಡ ಕಡಿಮೆ ಆಗುತ್ತೆ. ಇಲ್ಲಿ ನಾನು ಅಗಸೆ ಬೀಜ ತೊಗೊಂಡಿದ್ದೀನಿ, ಮೆಂತೆ, ಈರುಳ್ಳಿ, ಕರಿಬೇವು ಹಾಗೂ ದಾಸಾಳ ಹೂವಿನ ಎಲೆ ಮತ್ತು ದಾಸಾಳ ಹೂವು, ಆಮೇಲೆ ಅಲೋವೆರಾ ಮತ್ತು ನೆಲ್ಲಿಕಾಯಿ. ಇಲ್ಲಿ ನೆಲ್ಲಿಕಾಯಿನ ನಾನೀಗ ಸ್ವಲ್ಪ ತುರಿಕೋತಾ ಇದ್ದೀನಿ. ನೀವು ಬೇಕಾದ್ರೆ ಇಡೀದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೋದು. ಇದು ನಾನು ಇಲ್ಲಿ ನೀಟಾಗಿ ತುರಿದ್ಬಿಟ್ಟು ಇದರದ್ದು ರಸನ ಎಲ್ಲ ಹೇಳ್ತೀವಲ್ಲ ಆ ನೀರನ್ನೆಲ್ಲ ತೆಗಿತಾ ಇದ್ದೀನಿ. ನೋಡಿ, ನೆಲ್ಲಿಕಾಯಿಯಲ್ಲಿರುವಂಥ ಹುಳಿಯ ಅಂಶನ ನಾನು ಅದನ್ನು ಮಾತ್ರ ನಾನಿಲ್ಲಿ ಎಣ್ಣೆಗೆ ಯೂಸ್ ಮಾಡ್ಕೊಳ್ತಾ ಇರೋದು. ನೆಲ್ಲಿಕಾಯಿಯಲ್ಲಿರುವಂಥ ಹುಳಿಯ ಅಂಶನ, ನೀರಿನ ಅಂಶ ಇದೆಯಲ್ಲ ಅದನ್ನು ಮಾತ್ರ ನಾನಿಲ್ಲಿ ಉಪಯೋಗಿಸ್ತೀನಿ. ಇದನ್ನು ನಾನಿಲ್ಲಿ ಈ ಸಿಪ್ಪೆ ಇದೆಯಲ್ಲ ಇದನ್ನು ನಾನು ನಿಮಗೆ ಒಂದು ಚಿಕ್ಕದಾಗಿ ಸಿಂಪಲ್ಲಾಗಿ ಹಲ್ವಾನ ಯಾವ ರೀತಿ ಮಾಡೋದು ಅಂತಲೂ ಕೂಡ ಇಲ್ಲಿ ತೋರಿಸ್ತೀನಿ ನಾನು. ಈಗ ನೋಡಿ, ನಾನು ನೆಲ್ಲಿಕಾಯಿದು ತೊಗೊಂಡಿದ್ದೀನಿ. ಈಗ ನಾನು ಅರ್ಧ ಲೀಟ್ರ್ ಕೊಬ್ಬರಿ ಎಣ್ಣೆಗೆ ಮಾಡ್ತಾ ಇರೋದು ನಾನಿಲ್ಲಿ. ಈ ಅಗಸೆ ಬೀಜನ ಹಾಕ್ತಾಯಿದ್ದೀನಿ. ಇದನ್ನು ನಾನು ರಾತ್ರಿಯೇ ನೀರಲ್ಲಿ ನೆನೆ ಇಟ್ಕೊಂಡಿದ್ದೆ. ಮೆಂತ್ಯನೂ ಕೂಡ ಅಷ್ಟೇ, ರಾತ್ರಿಯಲ್ಲೇ ನೀರಲ್ಲಿ ನೆನೆ ಇಟ್ಕೊಂಡಿದ್ದು. ತುಂಬ ನೀರು ಹಾಕಿ ನೆನೆ ಇಡಬಾರ್ದು, ಸ್ವಲ್ಪ ನೀರು ಹಾಕಿದರೆ ಸಾಕು. ಇಲ್ಲಿ ಕರಿಬೇವು, ದಾಸಾಳ ಹೂವಿನ ಎಲೆ ಮತ್ತು ದಾಸಾಳ ಹೂವು ಹಾಗೂ ನೆಲ್ಲಿಕಾಯಿ ಅಂತ ಜ್ಯೂಸ್ ಮಾಡಿದ್ವಲ್ಲ ಅದನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡಬೇಕು. ಇಲ್ಲಿ ಚೆನ್ನಾಗಿ ಇದನ್ನು ಎಲ್ಲ ಮಿಕ್ಸ್ ಮಾಡಿ ಒಂದೇ 2 ನಿಮಿಷ ಬಿಡಬೇಕು ಅದನ್ನು. ಇಲ್ಲಿ ನೋಡಿ, ಇದನ್ನು ನಾವು ಇಲ್ಲಿ ಈಗ ನೆಲ್ಲಿಕಾಯಿದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದಿದ್ವಲ್ಲ ಅದರದ್ದು ಸಿಂಪಲ್ಲಾಗಿ ಹಲ್ವಾನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ, ವೇಸ್ಟ್ ಮಾಡೋದು ಬೇಡ ಅಂತ. ಬೇಕಂದರೆ ನೀವು ಈ ಹಲ್ವ ಬೇಡ ಅಂದರೆ ಎಣ್ಣೆಗೂ ಇದನ್ನು ಕೂಡ ಹಾಕ್ಬೋದು. ಇಲ್ಲಿ ಸುಮ್ಮನೆ ಅದು ಬೇಡ ಅಂತ ಹೇಳಿಬಿಟ್ಟು ನಾನಿಲ್ಲಿ ಮಕ್ಕಳಿಗೆ ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ಅಂತ ಹೇಳಿಬಿಟ್ಟು ಒಂಚೂರು ಸ್ವೀಟ್ ಮಾಡ್ತಾಯಿದ್ದೆ. ತುಂಬ ಏನು ಹಾಕಿಲ್ಲ. ಇದರಲ್ಲಿ ನಾನು ದ್ರಾಕ್ಷಿ ಗೋಡಂಬಿನೂ ಕೂಡ ಹುರಿದ್ಬಿಟ್ಟು ಅದ್ರ ಜೊತೆಗೇ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದ್ರೆ ಹುರಿದು ಬೇರೆ ಎತ್ತಿಟ್ಕೋಬೋದು, ತುಪ್ಪದಲ್ಲಿ ಹುರಿದ್ಬಿಟ್ಟು. ಈಗ ಇದನ್ನು ಕೂಡ ಇಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಸ್ವಲ್ಪ ಕಲರ್ ಬರಬೇಕು, ಅದು ಆ ರೀತಿ ಹುರಿದು ಇದಕ್ಕೆ ಸ್ವಲ್ಪ ಇಲ್ಲಿ ಸಕ್ಕರೆ ಎಲ್ಲ ಆ್ಯಡ್ ಮಾಡಬೇಕು. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೋಬೋದು. ನೆಲ್ಲಿಕಾಯಿ ನಮಗೆ ತುಂಬಾ ಒಳ್ಳೆಯದು, ವಿಟಮಿನ್ ಸಿ ತುಂಬಾ ಇರೋದರಿಂದ ನಮಗೆ ದೇಹಕ್ಕೆ ಡೈಜೆಷನಿಗೆಲ್ಲ ತುಂಬ ಒಳ್ಳೆಯದು. ಕೂದಲು ಉದುರೋದಕ್ಕೂ ಮತ್ತು ತುಂಬಾ ಹೆಲ್ಪ್ ಆಗುತ್ತೆ ಇದು. ಈ ರೀತಿ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ಬಿಡಬೇಕು. ನೀವು ಬೇಡ ಅಂದರೆ ದ್ರಾಕ್ಷಿ ಗೋಡಂಬಿನ ಆಮೇಲೆ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಎಲ್ಲ ಅಂತ ಅದ್ರ ಜೊತೆಗೇ ಬೇಯಿಸ್ತಾ ಇದ್ದೀನಿ. ಹಾಗೆ ಮೇಲುಗಡೆ 1-2 ಸ್ಪೂನ್ ತುಪ್ಪ ಹಾಕಿ ಕೂಡ ಬೇಯಿಸ್ತಾ ಇದ್ದೀನಿ. ನೋಡಿ, ಈಗ ಫೈನಲಾಗಿ ನೆಲ್ಲಿಕಾಯಿ ಹಲ್ವಾನು ಕೂಡ ರೆಡಿಯಾಗಿದೆ. ನಾವು 2 ರೀತಿಯಲ್ಲೂ ಕೂಡ ಯೂಸ್ ಮಾಡ್ಕೋಬೋದು ಇದನ್ನು. ಲಾಸ್ಟಿಗೆ ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕಿಬಿಟ್ಟು ರೆಡಿ ಮಾಡಿದ್ದೀನಿ. ಟೇಸ್ಟಿಯಾದಂಥ ನೆಲ್ಲಿಕಾಯಿ ಹಲ್ವಾನು ಕೂಡ ರೆಡಿಯಾಗಿದೆ. ಈಗ ನಾವಿಲ್ಲಿ ಎಣ್ಣೆನೂ ಕೂಡ ಬೇಯಕ್ಕಿಟ್ಟಿದ್ವಲ್ಲ ಅದು ಕೂಡ ರೆಡಿ ಆಗ್ತಾಯಿದೆ. ನೋಡಿ, ಇಲ್ಲಿ ಈ ರೀತಿಯಾಗಿದೆ. ಇದು ಮಿನಿಮಮ್ 1 ಗಂಟೆನಾದರೂ ಬೇಕು ನಮಗೆ ಬೇಯಿಸೋಕ್ಕೆ. ಸ್ಲಿಮ್ಮಲ್ಲಿಡಬೇಕು. ತುಂಬ ಹೈ ಫ್ಲೇಮಲ್ಲಿಟ್ಟು ಬೇಯಿಸಿದರೆ ಅಲ್ಲಿರುವಂಥದ್ದೆಲ್ಲನೂ ಕೂಡ ಬೇಗ ಬೆಂದು ಕರಕಲಾಗುತ್ತೆ, ಎಣ್ಣೆಯಲ್ಲಿ ಮಿಕ್ಸ್ ಆಗಲ್ಲ. ಹಾಗಾಗಿ ನಾವು 0 ಸ್ಲಿಮ್ಮಲ್ಲೇ ಇಟ್ಟು ಅದನ್ನು ಚೆನ್ನಾಗಿ 1 ಗಂಟೆವರೆಗೂ ಬೇಯಿಸ್ಬೇಕು ಅದನ್ನು. ಆವಾಗಲೇ ಕೂಡ ಎಣ್ಣೆ ಹಾಳಾಗಲ್ಲ. ನಾವು ಸುಮಾರು ದಿನಗಳು ಇಟ್ಟರೂ ಕೂಡ ಹಾಳಾಗಲ್ಲ. ಇಲ್ಲಾಂದರೆ ಸ್ವಲ್ಪ ಆದರೆ ಬೇಗ ಹಾಳಾಗಿಬಿಡುತ್ತೆ. ಈ ರೀತಿ ಆದರೆ ನೀವು 1 ತಿಂಗಳಿಗಷ್ಟೇ ಯೂಸ್ ಮಾಡ್ಕೊಳ್ಳೋದಾದರೆ ಸ್ವಲ್ಪ ತಕ್ಕ ಮಟ್ಟಿಗೆ ಬೆಂದರೆ ಸಾಕು. ಈ ರೀತಿಯಾಗಿದೆ. ಇಲ್ಲಿಗ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ. ನೋಡಿ, ಈ ರೀತಿಯಾಗಿ ಆದಾಗ ನೀವು ಬೇಕಾದ್ರೆ 1 ತಿಂಗಳಿಗಾದರೆ ಎತ್ತಿಟ್ಕೋಬೋದು. ನಾನಿಲ್ಲಿ ಸುಮಾರು ಟೈಮ್ ಯೂಸ್ ಮಾಡೋದು, 1 ವರ್ಷ ಕೂಡ ಬರುತ್ತೆ ನಮಗೆ. ಆವಾಗ ನಾನು ಈ ರೀತಿಯಾಗಿ ನೋಡಿ, ಈ ರೀತಿ ಬಂದಿದೆ. ಅದೆಲ್ಲ ಒಂಥರ ಕ್ರಿಸ್ಪಿ ಬರಬೇಕು ಅದರೊಳಗಡೆ. ನಾವು ಸೌಟ್ ಅನ್ನೋದ್ರ ಜೊತೆ ಹಿಂಗೆ ಸೌಟ್ ತಿರ್ದ್ಬಿಟ್ರೆ ಸೌಂಡ್ ಬರುತ್ತೆ, ಅದೊಂಥರ ಕರ ಅಂತ ಹೇಳ್ಬಿಟ್ಟು. ಆ ರೀತಿ ಸೌಂಡ್ ಬಂದಾಗ ರೆಡಿಯಾಗಿದೆ ಅಂತ ಅರ್ಥ. ತುಂಬಾ ಬ್ರೌನ್ ಕಲರ್ ಬರಬೇಕು ಅದು. ಆ ರೀತಿ ಆದಾಗ ಎಣ್ಣೆ ನಮಗೆ ಹಾಳಾಗಲ್ಲ. ಇತ್ತಿತ್ತಲಾಗೆ ತುಂಬ ಜನರಿಗೆ ಡ್ಯಾಂಡ್ರಪ್ಪು, ಕೂದಲು ಉದುರೋದು ತುಂಬಾ ಜಾಸ್ತಿ ಆಗಿದೆ. ಚಿಕ್ಕ ಮಕ್ಕಳಲ್ಲೂ ಕೂಡ ಇವತ್ತು ಡ್ಯಾಂಡ್ರಪ್ ಅನ್ನೋದು ಗೊತ್ತಾಗ್ತಿದೆ.
ಹಾಗೆ ಕೂದಲು ಕೂಡ ಅಷ್ಟೇ ಉದುರುತ್ತೆ. ಹಾಗಾಗಿ ಈ ರೀತಿ ನಾವು ಎಣ್ಣೆನ ಮನೆಯಲ್ಲೇ ರೆಡಿ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗಾದರೂ ನಾವು ಮಕ್ಕಳಿಗೆ ಡ್ಯಾಂಡ್ರಪ್ಪು ಮತ್ತು ಕೂದಲು ಉದುರೋದು ಕಡಿಮೆ ಆಗುತ್ತೆ. ಮತ್ತು ನಾವು ಇದನ್ನು ಸುಮಾರು ದಿನಗಳ ಕಾಲ ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾ ಬಂದರೆ ಬಿಳಿ ಕೂದಲು ಕೂಡ ಆಗೋದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಆಗೋದಿಲ್ಲ, ಮಕ್ಕಳಿಗೆಲ್ಲ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ಇದಕ್ಕೆ ನಾನು ಇಲ್ಲಿ ಇನ್ನೂ ಒಂದು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ವಿಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿದೆ. ನಾನಿನ್ನು ಸುಮಾರು ಟೈಮ್ ಇಡೋದ್ರಿಂದ ಚೆನ್ನಾಗಿ ಬೇಯಿಸಿದ್ದೀನಿ ಇದನ್ನು ನೋಡಿ. ಫುಲ್ ಎಲ್ಲ ಬ್ರೌನ್ ಕಲರ್ ಆಗಿದೆ, ಅದು ಕಂದು ಬಣ್ಣಕ್ಕೆ ಬಂದಿದೆ. ಈಗ ಎಣ್ಣೆ ರೆಡಿಯಾಗಿದೆ. ನಮಗೆ ಇಲ್ಲಿ ಮಲೆನಾಡಲ್ಲಿ ಮಳೆ ಇರೋದರಿಂದ ಎಣ್ಣೆ ಬೇಗ ಹಾಳಾಗುತ್ತೆ ಅಂತ ಮಾಡಿದ್ದೀನಿ. ಅದಕ್ಕೆ ಈ ರೀತಿ ಕಲರ್ ಬಂದಿದೆ ಬ್ರೌನಲ್ಲಿ ನೋಡಿ. ಈ ರೀತಿಯಾಗಿ ನಾನಿಲ್ಲಿ ಇದಕ್ಕೆ ಇನ್ನೂ ಒಂದು ಕೂಡ ಎಣ್ಣೆನ ಆ್ಯಡ್ ಮಾಡ್ತಾಯಿದ್ದೀನಿ, ಹರಳೆಣ್ಣೆ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಹರಳೆಣ್ಣೆ ಯೂಸ್ ಮಾಡೋದ್ರಿಂದ ತಲೆಗೆ ತುಂಬಾ ಒಳ್ಳೆಯದು, ತಂಪು ಕೂಡ ಆಗುತ್ತೆ. ಬೇಸಿಗೆ ಟೈಮಲ್ಲಿ ಈ ಹರಳೆಣ್ಣೆನ ಯೂಸ್ ಮಾಡೋದ್ರಿಂದ ತಲೆಗೂ ಕೂಡ ತಂಪಾಗಿರುತ್ತೆ, ಕೂದಲು ಕೂಡ ಉದುರೋದು ಕಡಿಮೆ ಆಗುತ್ತೆ. ಇದಕ್ಕೆ ನಾವು ಯಾವಾಗಲೂ ಎಣ್ಣೆ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡ್ತಾ ಬಂದರೆ ಕೂದಲು ಉದುರೋದು ಕೂಡ ಕ್ರಮೇಣ ಕಡಿಮೆ ಆಗುತ್ತೆ. ನೀವು ಬರೀ ಮಾಮೂಲಿ ಎಣ್ಣೆ ಜೊತೆಗೂ ಕೂಡ ಇದನ್ನು ಹರಳೆಣ್ಣೆ ಮಿಕ್ಸ್ ಮಾಡ್ಬೋದು. ಇಲ್ಲಿ ನಾನು ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು, ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ನೀವು ಅರ್ಧ ಲೀಟ್ರಿಗೆ ನಾನು ಹಾಕಿರೋ ಪದಾರ್ಥಗಳು ಎಲ್ಲನೂ ಒಂದೊಂದು ಬೌಲ್ ಹಾಕಿದ್ದೀನಿ. ಜಾಸ್ತಿ ಆದರೆ ಏನು ಪ್ರಾಬ್ಲಮ್ ಆಗಲ್ಲ, ತುಂಬ ಕಡಿಮೆ ಆದರೆ ರಿಸಲ್ಟ್ ಸ್ವಲ್ಪ ಲೇಟಾಗಿ ಬರುತ್ತೆ. ಹಾಗಾಗಿ ನಾವು ಚೆನ್ನಾಗಿ ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆಯಲ್ಲ, ಥ್ಯಾಂಕ್ ಯು.